ಸಾಮಾನ್ಯವಾಗಿ ಪ್ರತಿಯೊಬ್ಬ ನವದಂಪತಿಗೂ ತಾವು ತಾಯಿ ತಂದೆ ಆಗಬೇಕು ಮತ್ತು ಒಬ್ಬ ಹೆಣ್ಣು ಗರ್ಭಧರಿಸಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಆದರೆ ಕೆಲವು ಶತಾಯ ಗತಾಯ ಅಂತ ಪ್ರಯತ್ನ ಮಾಡಿದ್ರೂ ಸಹ ಗರ್ಭಧಾರಣೆ ನಡೆಯುವುದಿಲ್ಲ. ಹಾಗಾದರೆ ನಾವು ಸೂಪರ್ ಸಲಹೆಗಳನ್ನು ಪಾಟಿಸುವುದರ ಮೂಲಕ ಅತಿ ಬೇಗ ಗರ್ಭಧಾರಣೆಯನ್ನು ಪಡೆಯಬಹುದು. ಇನ್ನು ವಿಟಮಿನ್ಗಳು ಹೆಚ್ಚಿರುವ ಆಹಾರ ಕ್ರಮವನ್ನು ಪಡಿಬೇಕು. ಅದಷ್ಟೇ ಅಲ್ಲದೆ ಋತುಚಕ್ರದ ಸಮಯದಲ್ಲಿ ಅಂದರೆ ಋತುಚಕ್ರದ ಅವಧಿಯಿಂದ ಅಂದರೆ ಅಂದಿನ ದಿನದಿಂದ 14 ದಿನಗಳ ಒಳಗೆ ಮಹಿಳೆಯರಲ್ಲಿ ಅಂಡಾಶಯ ಬಿಡುಗಡೆಯಾಗುತ್ತೆ. ಈ ವೇಳೆ ಅವರು ಸಂಭೋಗ ಕ್ರಿಯೆಯಲ್ಲಿ ತೊಡಗಿದಾಗ ಗರ್ಭಧಾರಣೆಯಾಗುವ ಸಾಧ್ಯತೆಗಳೇ ಹೆಚ್ಚು. ಇನ್ನು ಕೃತಕವಾದ ಯಾವುದೇ ರೀತಿಯಾದಂತಹ ವಿವಿಧ ಲೈಂಗಿಕ ಪರಿಚ್ಛೇದನಗಳನ್ನು ಬಳಸಬಾರದು. ಅದಷ್ಟೇ ಅಲ್ಲದೆ ಸ್ವಾಭಾವಿಕವಾಗಿ ಸ್ತ್ರೀಯ ಮೇಲೆ ಪುರುಷ ಮಲಗಿ ಸಂಭೋಗ ಮಾಡಿದಾಗ ಮಕ್ಕಳಾಗುವ ಸಾಧ್ಯತೆ ಹೆಚ್ಚು. ಆದರೆ ಆಧುನಿಕ ಜೀವನ ಶೈಲಿಯಲ್ಲಿ ವಿಚಿತ್ರವಾದ ಸಂಭೋಗಗಳ ಮುಖಾಂತರ ಲೈಂಗಿಕ ಕ್ರಿಯೆಯನ್ನು ನಡೆಸ್ತಾರೆ. ಆದರೆ ಈ ರೀತಿ ಮಾಡೋದ್ರಿಂದ ಗರ್ಭಧಾರಣೆ ಸಮಯ ಮತ್ತು ಗರ್ಭ ನಿಲ್ಲೋಲ್ಲ. ಅದಷ್ಟೇ ಅಲ್ಲದೆ ಬಹು ಮುಖ್ಯವಾಗಿರೋದು ಮತ್ತೊಂದು ಏನಪ್ಪಾ ಅಂತ ಅಂದರೆ ಮಿಲನದ ನಂತರ ಹೆಣ್ಣಿನ ಸೊಂಟದ ಕೆಳಗೆ ತಲೆದಿಂಬನ್ನು ಇರಿಸಬೇಕು. ಈ ರೀತಿ ಇರಿಸೋದ್ರಿಂದ ಗರ್ಭಧಾರಣೆ ಮತ್ತಷ್ಟು ಬೇಗ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.